ಈ ಭೂಮಿ ಮೇಲೆ ಆನೆ, ಹಾವು, ಆಮೇಲೆ ಈ ಇನ್ನೊಂದೇನಂತಾರಲ್ಲ, ಆಮೆ 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 ಹಾವು ಮತ್ತು ಆನೆ ಇವೆಲ್ಲ ದೀರ್ಘಕಾಲ ದೀರ್ಘ ಆಯುಷ್ಯ ಇರುವಂತಹ ಪ್ರಾಣಿಗಳು. ಭೂಮಿ ಮೇಲೆ ದೀರ್ಘ ಆಯುಷ್ಯ ಇರುವಂತಹ ಪ್ರಾಣಿಗಳು ಇವು. ಒಂದು ನಿಮಿಷಕ್ಕೆ ಒಂದು 3 ಸಲ 4 ಸಲ ಮಾತ್ರ ಉಸಿರಾಟ ಮಾಡೋದಿವು. 3 ಸಲ 4 ಸಲ ಮಾತ್ರ ಉಸಿರಾಟ ಮಾಡ್ತವೆ. ಹಾಗಾಗಿ ಇವುಗಳ ಆಯುಷ್ಯು ಜಾಸ್ತಿ ಇದೆ. ಅದೇ ರೀತಿ ಮನುಷ್ಯನ ಆಯುಷ್ಯು ಕೂಡ ಅವನ ಉಸಿರಾಟದ ಮೇಲೆ ನಿಂತಿದೆ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ರಾಮಕೃಷ್ಣ ಪರಮಹಂಸರು ಒಂದ್ಸಲ ವಿವೇಕಾನಂದರ ಮಲಗಿರುವಾಗ ಅವರು ಉಸಿರಾಟವನ್ನು ಗಮನಿಸಿ ವಿವೇಕಾನಂದರಿಗೆ ಹೇಳ್ತಾರೆ, ನರೇಂದ್ರ, ನೀನು ಉಸಿರಾಟ ಭಾರವಾಗಿ ಮಾಡ್ತೀಯಾ, ನೀನು ಬಹಳ ವರ್ಷ ಆಯುಷ್ಯ ಇಲ್ಲ ನಿಂದು ಅಂತಂದು ಹೇಳಿರ್ತಾರೆ. ನಿನ್ನ ಆಯುಷ್ಯು ಬಹಳ ವರ್ಷ ಇಲ್ಲ, ಕಡಿಮೆ ಇದೆ ಅಂತ ಹೇಳಿರ್ತಾರೆ. ನೋಡಿ, ರಾಮಕೃಷ್ಣ ಪರಮಹಂಸರು ಸಮಾಧಿಸ್ಥರಾದ್ಮೇಲೆ ವಿವೇಕಾನಂದರು 40 ವಯಸ್ಸು ಮುಟ್ಟೋದಿಲ್ಲ,